ಸವಾರರ ಮೇಲೆ ಸವಾರಿ ಮಾಡ್ತಿರುವ ಸಂಚಾರಿ ಪಿಎಸ್ಐ. ರಸ್ತೆಯಲ್ಲೇ ಪಿಎಸ್ಐ ವಿದ್ಯಾರ್ಥಿ ವಿರುದ್ಧ ತಿರುಗಿ ಬಿದ್ದ ಸವಾರರು. ಮಕ್ಕಳು ರೋಗಿಗಳನ್ನು ಬಿಡದೆ ರಸ್ತೆಯಲ್ಲೇ ದೌರ್ಜನ್ಯ ಎಸಗುತ್ತಾ ಇರುವ ಪಿಎಸ್ಐ. ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ರೌದ್ರಾವತಾರಕ್ಕೆ ಬೆಚ್ಚಿ ಬಿದ್ದ ರೋಗಿಗಳು ಮತ್ತು ಚಾಲಕರು. ಸಂಚಾರಿ ಪೊಲೀಸ್ ಪಿಎಸ್ಐ ಕಾನೂನು ಸ್ವಂತ ಆಸ್ತಿಯಂತೆ ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಗದಾಪ್ರಹಾರ ಅಂತ ಸಾರ್ವಜನಿಕರ ಆಕ್ರೋಶ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚಾರ ನಿಯಂತ್ರಣ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಬದಲು ವಾಹನ ಸವಾರನ್ನು ರಸ್ತೆಯಲ್ಲೇ ನಿಲ್ಲಿಸಿಕೊಂಡು ಅವರ ಮೇಲೆ ದರ್ಪದ ಮಾತುಗಳನ್ನಾಡಿ ದಂಡ ವಿಧಿಸುವ ಕಾರ್ಯದಲ್ಲಿ ಸಂಚಾರಿ ಪೊಲೀಸರು ವರ್ತಿಸ್ತಾ ಇದ್ದಾರೆ. ಪಿಎಸ್ಐ ವಿದ್ಯಾಶ್ರೀ ಯಾರಿಗೆ ಮರ್ಯಾದೆ ಕೊಡದೆ ಬೇಕಂತೆ ಕಾಲ್ಕಿರಿದು ಜಗಳ ಮಾಡುವರಂತೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂದು ಎಂಜಿ ರಸ್ತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಪಿಎಸ್ಐ ರಸ್ತೆ ದುರಸ್ತಿ ನಡೆಯುವ ವಾಹನಗಳ ಮುಂದಕ್ಕೆ ಸಾಗಿ ಹೋಗಲು ಜಾಗವೇ ಇಲ್ಲದ ಕಡೆ ನಿಂತು ವಾಹನಗಳ ತಪಾಸಣೆ, ದಂಡ ವಿಧಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಪಿಎಸ್ಐ ರಸ್ತೆಯಲ್ಲಿ ಬಂದ ವಕೀಲರು, ಮೀಡಿಯಾ ವರದಿಗಾರರು, ದಲಿತ ಸಂಘಟನೆ ಮುಖಂಡರು, ರೈತರು ಯಾರನ್ನು ಬಿಡದೆ ವಾಹನ ತಪಾಸಣೆ ಹೆಸರಲ್ಲಿ ದರ್ಪದ ಮಾತುಗಳ ಮೂಲಕ ಭಯ ಪಡಿಸ್ತಾ ಇದ್ರು. ಆಕೆಯ ರೌದ್ರಾವತಾರ ನೋಡಲು ಸಾರ್ವಜನಿಕರು ಜಾತ್ರೆ ಮಾದರಿಯಲ್ಲಿ ಸೇರಿದ್ರು. 1.5 ತಿಂಗಳ ಮಗುವನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಬಿಡದೆ ನಿಲ್ಲಿಸಿದ್ದ ಸಂಸದ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಗ ಮತ್ತು ಸೊಸೆ ಕಾರನ್ನು ಅಡ್ಡ ಹಾಕಿ ರಂಪಾಟ ಮಾಡಿದ್ದರಿಂದ ಕೆರಳಿದ ಬಾಲಕುಂಟಹಳ್ಳಿ ಗಂಗಾಧರೆ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಡಿವೈಎಸ್ಪಿ ಪ್ರಕಾಶ್ರನ್ನು ಸ್ಥಳಕ್ಕೆ ಕರೆಸಿ ಪಿಎಸ್ಐ ವರ್ತನೆಯನ್ನು ಖಂಡಿಸಿದ್ರು. ಮುಗಿದ ಚಿಕ್ಕ ಮಗು ಸರ್, ನಮ್ಮ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಮೇಡಮ್ ಮುಗಿದ ಮೇಡಮ್ ತೋರಿಸಿದ್ರು ನನ್ನ ಮಗಳ ಕಿತ್ತಾಕಪಟ್ಟು ಅದು ಬಿಡಪ್ಪ ಕಿತ್ತಾಕ್ಸಿ ಮಗುನ ಬಿಟ್ಟಿಲ್ಲ ಸರ್ ಆಚೆಗೆ. ಇಷ್ಟಕ್ಕೂ ನಾನು ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ ಏನು ಸರ್ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ನೀನು ಕೇಸ್ ಹಾಕಿ ಹೋಗುವಂತ ಏನು ಸರ್ ಅಮ್ಮ ಪೂರ್ತಿ ಸರ್ ಅಂತ ಅಲ್ವಾ ಸರ್? ಅಲ್ಲ ಸರ್, ಅದಕ್ಕೆ ನಾನು ಇರಲಿಲ್ಲ ಸರ್ ಆಫೀಸ್ ಹೊಂದಾಕಿ, ನಾನು ಅಲ್ಲಿ ಬಂದೆ ಸರ್ ಆಫೀಸ್ ಹೊಂದಾಕಿದ್ದಾರೆ ಅಂತ ಬೇಜಾರಾಗ್ಬಿಟ್ಟು ನನಗೆ. ಅಲ್ಲ ಸರ್, ನಮಗೆ ಹೆಂಗೆ ಸರ್? ಅಲ್ಲ ಸರ್, ಈ ತರ ಮಾಡಿದ್ರೆ ಕರೆಕ್ಟ್ ಇದೆ ಸರ್. ಅಲ್ಲ ಸರ್, ಅಲ್ಲ ಅಮ್ಮ ಕಾಲಲ್ಲಿ ಕಾಯ್ತಾ ಅಯ್ಯಮ್ಮ ಜವಾಬ್ದಾರಿ ಯಾರೋ ತಪ್ಪು ಮಾಡಿದ್ರೆ ಕನ್ವೀನಿಯನ್ಸ್ ಮಾಡಬೇಕು. ಇಲ್ಲ ಹೋಗ್ಲಪ್ಪ ಅಂತ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ ಮಗು ಇದೆ ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಹಾಕ್ಬಿಟ್ಟು ಕಿತ್ತಾಕ ಅಂತ ಹೇಳ್ಬಿಟ್ಟು ನನ್ನ ಮಗನಂತೂ ಬೈತಾರೆ, ಸಿಂಗ್ಲಾರಾಗಿ ಮಾತಾಡ್ತಾರೆ. ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾಯ್ತಾರೆ. ಮಗು ಒಳಗಿದ್ರು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳ ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗು ಹೆಚ್ಚು ಕಮ್ಮಿ ಆಯ್ತು. ಯಾರು ಡೂಪ್ಲಿಕೇಟ್ ನೋಡಿದೀವಿ ಅಂತ ಹೇಳ್ತಾರೆ. 20 ವರ್ಷ ಸೀನಿಯರಿಟಿ ಇರೋಂಥವ್ರು ಇವರು 50 ವರ್ಷ ಸೀನಿಯರಿಟಿ ಇರೋಂಥವ್ರು. ನಾವು ಮೀಡಿಯಾ ಅಂತಂದ್ರೆ ಅವ್ರು ಸ್ವಲ್ಪ ನೋಡ್ಬೇಕು ತಾನೆ, ಹಿಂದೂ ಮುಂದೆ ಅಲ್ವಾ ಸರ್? ಹಿಂದೂ ಮುಂದೆ ನೋಡ್ಬೇಕು. ನಿಧಾನ ಮಾತಾಡಿದ್ರೆ ಕೇಳಿಸಲ್ಲ ಸರ್. ಆಯಮ್ಮನಿಗೆ ಕೇಳಿಸಲ್ಲ, ಆಯಮ್ಮನ ಪಾಪ ಕೇಳಿಸಲ್ಲ. ಅಲ್ಲ, ಒಂದು ಮರ್ಯಾದೆ ಬೇಡ ಸರ್? ಹೇಳಿ ಸರ್, ನೀವು ಹೇಳಿ ಸರ್. ಹಾಂ ವಕೀಲ ರವಿಚಂದ್ರ ಎನ್ನುವವರು ತನ್ನ ಕಾರಲ್ಲಿ ಹೋಗುವಾಗ ತಡೆದು ನಿಲ್ಲಿಸಿ ದಂಡ ಹಾಕ್ತೇನೆ ಅಂತ ರೇಗಾಡ್ತಿದ್ದ ಪಿಎಸ್ಐಗೆ ನನ್ನ ಬಳಿ ಆರ್ಸಿ ಕಾರ್ಡ್ ಇದೆ, ಏನು ಬೇಕು ಡೀಟೇಲ್ಸ್ ತಗೊಳ್ಳಿ, ನನಗೆ ತುರ್ತಾಗಿ ಕೋರ್ಟ್ ಹೋಗಬೇಕು ಕೇಳಿಕೊಳ್ತಿದ್ರು. ಬಿಡದೆ ರಂಪಾಟ ನಡೆಸಿದ ವಿಡಿಯೋ ನೋಡಿ. ರಸ್ತೆಯಲ್ಲಿ ಇಷ್ಟೆಲ್ಲ ರದ್ದಾಂತ ಮಾಡಿದ ಪಿಎಸ್ಐ ವಿರುದ್ಧ ಸಾರ್ವಜನಿಕರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದ ಡಿವೈಎಸ್ಪಿ ಪ್ರಕಾಶ್ಗೆ ಆಕೆಯ ಮೇಲೆ ಸಾರ್ವಜನಿಕರು ದೂರುಗಳ ಸುರಿಮಳೆಯೇ ಸುರಿಸಿದ್ದನ್ನು ಸಾರ್ವಜನಿಕರಿಂದ ರಿಪೀಟ್ ಆಗದಂತೆ ನೋಡಿಕೊಳ್ತೇವೆ ಅಂತ ಮೇಲೆ ಎಲ್ಲರೂ ಅವರ ಪಾಡಿಗೆ ಅವರು ಹೋಗಿದ್ದಾರೆ. ಇನ್ನು ಇದೇ ಪಿಎಸ್ಐ ಸುಮಾರು 2 ತಿಂಗಳ ಹಿಂದೆ ಎಂಜಿ ರಸ್ತೆಯಲ್ಲಿ ಆಸ್ಪತ್ರೆಗೆ ಬಂದ ಗ್ರಾಮೀಣ ಕುಟುಂಬ ಕಾರೊಂದಕ್ಕೆ ಲಾಕ್ ಮಾಡಿ ಸುಮಾರು 3-4 ಗಂಟೆಗಳ ಕಾಲ ಕಾಯಿಸಿ ತೊಂದರೆ ನೀಡಿದ್ರ ಬಗ್ಗೆ ಎಸ್ಪಿ ಕುಶಾಲ್ ಚೌಕ್ಸಿಗೆ ಗಮನಕ್ಕೆ ತಂದು ಆಗ ಬಿಡಿಸಿಕೊಂಡು ಹೋದ ಬಗ್ಗೆಯೂ ಸುದ್ದಿಯಾಗಿತ್ತು. ಮುಗಿದ ಚಿಕ್ಕ ಮಗು ಸರ್, ನಮ್ಮ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಮೇಡಮ್ ಮುಗಿದ ತೋರಿಸಿದ್ರು ನನ್ನ
ನನ್ನ ಮಗನ ಕಿತ್ತಾಕಪಟ್ಟು ಅದು ಪೇಪರ್ ಕಿತ್ತಾಕ್ಸಿ ಮಗುನ ಕಿತ್ತಿಲ್ಲ ಸರ್ ಅದಕ್ಕೆ ಇಷ್ಟೊತ್ತು ನಾನು ರಿಕ್ವೆಸ್ಟ್ ಮಾಡ್ತೀನಿ ಏನು ಸರ್ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು ನೀನು ಕೇಸ್ ಹಾಕೋಬೇಕು ಅಂತ ಏನು ತಿಳಿಯೋ ಸರ್ ಎಲ್ಲ ಐಮ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಸರ್ ಸರ್ ಅದಕ್ಕೆ ನಾನು ಇರ್ಲಿಲ್ಲ ಸರ್ ಆಫೀಸ್ ಹೊರದಾಕಿ ನಾನು ಅಲ್ಲಿ ಬಂದೆ ಸರ್ ಆಫೀಸ್ ಹೊರದಾಕಿದ್ದೆ ನಾನು ಬೇಜಾರಾಗ್ಬಿಟ್ಟು ನನಗೆ ಅಲ್ಲ ಸರ್ ನಮಗೆ ಇಂಥ ಹೆಂಗೆ ಸರ್ ಅಲ್ಲ ಸರ್ ಈ ಥರ ಮಾಡಿದ್ರೆ ಕರೆಕ್ಟ್ ಇದೆ ಸರ್ ಅಲ್ಲ ಸರ್ ಅಲ್ಲ ಆಯಮ್ಮ ಜವಾಬ್ದಾರಿ ಯಾರೋ ತಪ್ಪು ಮಾಡಿದ್ರೆ ಕನ್ವಿನೆನ್ಸ್ ಮಾಡಬೇಕು ಇಲ್ಲ ಹೋಗ್ರಪ್ಪ ಇಲ್ಲ ಹಿಂದಕ್ಕೆ ಬೇಡ ನಾವು ಮೇಡಮ್ ಹಿಂದೆ ಬನ್ನಿ. ಹಲೋ, ಯಾಕೆ ಕಡೆ ಹಿಂದೆ ಬನ್ನಿ. ಹೋಗಿ ಕಡೆ ಹೋಗಿ. ಯಾಕೆ ಬೇರೆ ಏನೇನು ಕೆಲಸ ಇದೆ ಹೋಗಿ. ಏ ಹಂಗಾದ್ರಪ್ಪ ನಾವು ಪೇಷಂಟ್ ಇರೋದು